ಸಾಫ್ಟ್ ಆಗಿರುವಂತಹ ಜೋಳದ ರೊಟ್ಟಿ ಮಾಡೋದು ಏನು ಕಷ್ಟನೇ ಇಲ್ಲ. ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿದ್ದೀರಿ ಸಾಕು, ಪರ್ಫೆಕ್ಟಾಗಿ ಎಲ್ಲರೂ ಜೋಳದ ರೊಟ್ಟಿನ ಮಾಡ್ಕೋಬೋದು ಮನೆಯಲ್ಲಿ. ಓಕೆ ನೋಡಿ, ಮೊದಲಿಗೆ ನಾನಿಲ್ಲಿ ಜೋಳದ ಹಿಟ್ಟು ಹಾಕೊತಿದ್ದೀನಿ. ಇಲ್ಲಿ ಜೋಳದ ಹಿಟ್ಟು ಸೋಸ್ಕೊಂಡೇ ತಗೊಳ್ಳಿ, ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ಸೋಸ್ಕೊಂಡೇ ಇಟ್ಕೊಂಡಿನಿ. ಇವಾಗ ಇದನ್ನು ಈ ರೀತಿ ಸ್ವಲ್ಪ ಜಾಗ ಮಾಡ್ಕೊಂಡು ಇದರಲ್ಲಿ ಫುಲ್ ಕುದಿಯುವಂತಹ ನೀರು ಸೇರಿಸ್ತಿದ್ದೀನಿ, 1 ಕಪ್ ಆಗುವಷ್ಟು. ಈ ರೀತಿ ಬಿಸಿನೀರು ಹಾಕೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ನಮಗೆ ತಟ್ಟುವಾಗ ರೊಟ್ಟಿ ಬಿರುಕು ಬರೋದಿಲ್ಲ. ಹೀಗಾಗಿ ಇದರಲ್ಲಿ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಳ್ಳಿ. ಇವಾಗ ನೋಡಿ, ಎಲ್ಲ ಸೇರಿಸಿ ಬಿಸಿನೀರ ಹಿಟ್ಟಿನಲ್ಲಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಮೇನ್ ಪಾಯಿಂಟ. ಇದರಲ್ಲಿ ಬಿಸಿನೀರು ಹಾಕ್ಕೊಂಡೇ ರೊಟ್ಟಿನ ಮಾಡ್ಕೊಳ್ಳಿ, ಸಾಫ್ಟಾಗಿ ಬರುತ್ತೆ ಮತ್ತು ತಟ್ಟುವಾಗ ಬಿರುಕು ಬರೋದಿಲ್ಲ ರೊಟ್ಟಿ. ಇವಾಗ ಮೊದಲಿಗೆ ಹಿಟ್ಟಿನಲ್ಲಿ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಬೇಕಾದಷ್ಟು ಇದಕ್ಕೆ ತಣ್ಣೀರನ್ನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ ಇಲ್ಲಿ. ಮತ್ತು ನನಗೆ ಭಾಳಷ್ಟು ಜನ ಕಮೆಂಟ್ ಕೂಡ ಮಾಡಿದರು, ಈ ಜೋಳದ ರೊಟ್ಟಿ ರೆಸಿಪಿ ತೋರಿಸು ಅಂತೇಳಿ. ಏನು ಕಷ್ಟನೇ ಇಲ್ಲ. ಇಲ್ಲಿ ಮೇನ್ ಪಾಯಿಂಟ, ನೀವು ಹಿಟ್ಟನ್ನ ಯಾವ ರೀತಿ ನಾದ್ಕೋಬೇಕಂದ್ರೆ, ಇವಾಗ ತಣ್ಣೀರು ಹಾಕ್ಕೊತಿದ್ದೀನಿ ನಾನಿಲ್ಲಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಜೋರು ಹಾಕಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಇಲ್ಲಿ ನೀವು ಹಿಟ್ಟು ಎಷ್ಟು ಸ್ಲೋಲಿಯಾಗಿ ಎಷ್ಟು ಸರಿಯಾಗಿ ನಾದ್ಕೋತಿರಲ್ಲ, ಆ ಹಿಸಾಬ್ಸಿಂದ ನಮಗೆ ಮುಂದೆ ರೊಟ್ಟಿ ಬರುತ್ತೆ. ಹೀಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ನಾದ್ಕೋಬೇಕಾಗುತ್ತೆ. ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು ಮತ್ತು ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ಆ ರೀತಿ ಹಿಟ್ಟನ್ನ ನಾದ್ಕೊಳ್ಳಿ. ಮತ್ತು ಜೋರು ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಬೇರೆ ಏನೂ ಇಲ್ಲ ಇದರಲ್ಲಿ. ಈ ರೀತಿ ಹಿಟ್ಟು ನಾದೋದ್ರಿಂದ ರೊಟ್ಟಿ ಸಾಫ್ಟ್ ಕೂಡ ಬರುತ್ತೆ, ರುಚಿ ಕೂಡ ಬರುತ್ತೆ ಮತ್ತು ನಮಗೆ ಬಡಿಯುವಾಗ ಬಿರುಕು ಕೂಡ ಬರೋದಿಲ್ಲ ರೊಟ್ಟಿ. ಹೀಗಾಗಿ ಇವು 3 ಟಿಪ್ಸನ್ನು ನೀವು ಇಲ್ಲಿ ಫಾಲೋ ಮಾಡಿ ಸಾಕು. ನಾನು ಸುಮಾರು ಒಂದು 7 ರಿಂದ 8 ನಿಮಿಷ ಆಗೋ ತನಕ ನಾನು ಹಿಟ್ಟನ್ನ ನಾದ್ಕೊಂಡಿನಿ. ಮತ್ತು ಇವಾಗ ಹಾಗೇ 2 ನಿಮಿಷ ನಾದ್ಕೊತಿದ್ದೀನಿ, ನೀರು ಹಾಕ್ದೇನೆ. ಈ ರೀತಿ ನೋಡಿ, ಜೋರು ಹಾಕಿ. ಓಕೆ ನೋಡಿ, ಟೋಟಲಿ ನಾನಿಲ್ಲಿ ಹಿಟ್ಟು ನಾದ್ಕೊಂಡಾಗಿದೆ. ಇವಾಗ ಸಾಫ್ಟಾಗಿ ನೋಡ್ತಿರ್ಬೋದು ಯಾವ ರೀತಿ ನಾದ್ಕೊಂಡಿನ ಅಂತೇಳಿ. ಈ ರೀತಿ ನಾದ್ಕೋಬೇಕಾಗುತ್ತೆ. ನೀವು ಎಷ್ಟು ಸರಿಯಾಗಿ ಹಿಟ್ಟು ನಾದ್ಕೋತಿರಲ್ಲ ಅಷ್ಟು ಸರಿಯಾಗಿ ರೊಟ್ಟಿ ಬಡಿಯೋದಕ್ಕೆ ಬರುತ್ತೆ ನಮಗೆ. ಮತ್ತು ಒಂದು ಸ್ವಲ್ಪನೇ ಈ ರೀತಿ ನಾನಿಲ್ಲಿ ಹಿಟ್ಟು ನಾದ್ತಿದ್ದೀನಿ. ಏನೂ ಕಷ್ಟನೇ ಇಲ್ಲ. ಈ ಸಣ್ಣ ಪುಟ್ಟ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ, ಪರ್ಫೆಕ್ಟಾಗಿ ರೊಟ್ಟಿ ಬಡಿಬೋದು. ಓಕೆ ನೋಡಿ, ನಾನಿಲ್ಲಿ ರೊಟ್ಟಿಗೆ ಎಷ್ಟು ಹಿಟ್ಟು ಇಟ್ಕೊತೀನಲ್ಲ ಅಷ್ಟೇ ಹಿಟ್ಟು ಇಟ್ಕೊಂಡು ನಾನು ಇವಾಗ ಇಲ್ಲಿ ಒಣ ಹಿಟ್ಟು ಹಾಕ್ಕೊತಿದ್ದೀನಿ, ಜೋಳದ ಹಿಟ್ಟೇನೆ. ಇವಾಗ ಏನಿಲ್ಲ, ಮೊದಲಿಗೆ ಪೂರಿ ಯಾವ ಸೈಜಿಂದ ಇರುತ್ತೆ ಅಲ್ವ, ಆ ಸೈಜಿಂದ ಆಗೋ ತನಕ ಇದಕ್ಕೆ ಒಂದೇ ಕೈಲಿಂದ ಈ ರೀತಿ ಬಡಿಬೇಕಾಗುತ್ತೆ ಮೊದಲಿಗೆ. ಓಕೆ ನೋಡಿ, ಒಂದೇ ಕೈಲಿಂದ ಮೊದಲಿಗೆ ಬಡಿತಿದ್ದೀನಿ ನಾನು. ಬಡ್ದಾದ್ಮೇಲೆ ಇದಕ್ಕೆ 2 ಕೈಲಿಂದ ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಇದನ್ನು ಬಡಿಬೋದು. ಮೇನ್ ಪಾಯಿಂಟ, ನೀವು ಹಿಟ್ಟನ್ನ ಸರಿಯಾಗಿ ನಾದ್ಕೋಬೇಕಾಗುತ್ತೆ ಅಷ್ಟೇ. ಹಿಟ್ಟು ಸರಿಯಾಗಿ ನಾದ್ಕೊಂಡ್ರೆ ಇಲ್ಲಿ ಬಡಿಯುವಾಗ ನಮಗೆ ಕಷ್ಟ ಅನಿಸೋದಿಲ್ಲ. ನಾನು ಸೈಡ್ನಲ್ಲಿ ಹಂಚ್ಕೊಡ ಬಿಸಿ ಇಟ್ಟಿದ್ದೀನಿ. ಮತ್ತು ರೊಟ್ಟಿ ನೋಡ್ತಿರ್ಬೋದು ನಾನು ಯಾವ ರೀತಿ ಬಡಿತಿದ್ದೀನಿ ಅಂತೇಳಿ. ಕೆಳಗಡೆ ಸ್ವಲ್ಪ ಒಣ ಹಿಟ್ಟು ಹಚ್ತಿದ್ದೀನಿ, ಮೇಲೆ ತಿರುಗಿಲ್ಲ ಅಂದರೆ ಮೇಲೆ ಒಂದು ಸ್ವಲ್ಪ ಕೈ ನೀರನ್ನ ಹಚ್ಕೊಂಡು ತಿರುಗಿಸ್ಬೋದು ರೊಟ್ಟಿ. ಮತ್ತು ನಾನು ಜಾಸ್ತಿ ತೆಳ್ಳಗೆ ಮಾಡ್ತೀನಿ ಈ ರೊಟ್ಟಿ, ದಪ್ಪ ಮಾಡೋದಿಲ್ಲ. ದಪ್ಪ ಮಾಡಿದರೆ ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ ಯಾರು. ಹೀಗಾಗಿ ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ರೊಟ್ಟಿ ಮಾಡ್ತೀನಿ. ಆಲ್ಮೋಸ್ಟ್ ಪೂರ ಪೇಪರ್ ಯಾವ ರೀತಿ ಇರುತ್ತೆ ಅಲ್ವ, ಅದೇ ರೀತಿ ಮಾಡ್ತೀನಿ ನಾನು ರೊಟ್ಟಿ. ಓಕೆ ನೋಡಿ, ನಮ್ಮ ರೊಟ್ಟಿ ತೆಳ್ಳಗಾಗಿದೆ. ಇವಾಗ ಇಲ್ಲಿ ಕೆಳಗಡೆ ಇದ್ದಿ ಮೈ ಹಂಚಿನಲ್ಲಿ ಮೇಲೆ ಆಗಬೇಕು, ಆ ರೀತಿ ರೊಟ್ಟಿನ ಹಾಕಬೇಕಾಗುತ್ತೆ ನೀವಿಲ್ಲಿ. ಮತ್ತು ರೊಟ್ಟಿ ಹಾಕುವಾಗ ಹಂಚ ಫುಲ್ ಬಿಸಿಯಾಗಿರಬೇಕು. ಮತ್ತು ರೊಟ್ಟಿ ಮಾಡುವಾಗ ಕಬ್ಬಿಣದ ಹಂಚೆ ಬಳಸಿ ಈ ಜೋಳದ ರೊಟ್ಟಿ ಮಾಡುವಾಗ. ಮತ್ತು ಗ್ಯಾಸ ಹೈ ಆಗೇ ಇರಬೇಕು. ನಾನು ಇವಾಗ ನೀರು ಹಚ್ತಿದ್ದೀನಿ. ನೀರು ಹಚ್ಚಿದ ಮೇಲೆ ಒಂದು 5 ಸೆಕೆಂಡ್ನಲ್ಲಿ ಇದನ್ನು ಉಲ್ಟಾ ಹಾಕಬೇಕಾಗುತ್ತೆ. ನಮ್ಮ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ. ಜಾಸ್ತಿ ಹೊತ್ತು ಬಿಡಬಾರ್ದು ನೀರು ಹಚ್ಚಿದ ಮೇಲೆ. ಮತ್ತು ಟೋಟಲಾಗಿ ರೊಟ್ಟಿನ ಹೈ ಫ್ಲೇಮ್ದಲ್ಲೇ ಬೇಯಿಸ್ಕೋಬೇಕು. ಸಾಫ್ಟಾಗಿ ಬರುತ್ತೆ, ತುಂಬಾ ಸರಿಯಾಗಿ ಬರುತ್ತೆ. ಓಕೆ ನೋಡಿ, ನೋಡ್ತಿರ್ಬೋದು ಎಷ್ಟು ತೆಳ್ಳಗೆ ಮಾಡಿ ನಾನು ರೊಟ್ಟಿ ಅಂತೇಳಿ. ಸೊ ಇವಾಗ ಏನಿಲ್ಲ, 2 ಕಡೆಗೆ ಸರಿಯಾಗಿ ಬೇಯಿಸಿದ್ರೆ ಸಾಕಾಗುತ್ತೆ ಇಲ್ಲಿ. ಅಂದರೆ ಹೈ ಫ್ಲೇಮ್ದಾಗೆ ಬೇಯಿಸ್ಕೊಳ್ಳಿ. ನೀರು ಹಚ್ಚಿದ ಮೇಲೆ ಜಾಸ್ತಿ ಹೊತ್ತು ಅದಕ್ಕೆ ಬಿಡಬಾರ್ದು. ಒಂದು 5-10 ಸೆಕೆಂಡ್ನೆಲ್ಲ ಅದನ್ನು ಉಲ್ಟಾ ಹಾಕಬೇಕಾಗುತ್ತೆ. ಸೊ ನೋಡಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಜೋಳದ ರೊಟ್ಟಿ ತಯಾರಾಗಿದೆ. ಇದು ಶೇಂಗಾ ಚಟ್ನಿ ಇದೆ. ನಿಮಗೆ ಶೇಂಗಾ ಚಟ್ನಿ ರೆಸಿಪಿ ಬೇಕಂದರೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಮೆಂಟ್ ಮೂಲಕ ಕೇಳ್ಬೋದು. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಇವಾಗ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.